ಮಹಾರಾಷ್ಟ್ರದ ಚುನಾವಣೆ ಮಧ್ಯದಲ್ಲೇ ಇಷ್ಟೇ ಸಮಯದಲ್ಲಿ 75 ಲಕ್ಷ ವೋಟ್ಗಳು ಹೆಚ್ಚಾಗಿದ್ದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು ಅಂದರೆ ಇದು ಎಲೆಕ್ಷನ್ ಕಮಿಷನ್ ಅಂತ. ಇದು ಎಲ್ಲಿಂದ ಬಂದು, ಹೆಂಗೆ ಬಂದು, ಯಾಕೆ ಬಂದು, ಮತ್ತು ಅವತ್ತು ದಿನ ಡಿಜಿಟಲ್ ಮೀಡಿಯಾದ 11 ದಿನ ಅಂಕಿ ಸಂಖ್ಯೆಗಳು ಎಷ್ಟು ವೋಟ್ ಅದು ಏನದು 17C ಪ್ರಕಾರ, ಫಾರ್ಮ್ ನಂಬರ್ 17C ಪ್ರಕಾರ ಎಷ್ಟು ಮತ ಹಾಕಿದ್ದಾರೆ ಅನ್ನೋದು ಅದು ಲಾಸ್ಟ್ ಉಳಿದಿಲ್ಲ. ಅಲ್ಲೇ ದಿನಕ್ಕೆ ಚೇಂಜ್ ಆಗ್ತಾ ಹೋಗಿದೆ. ಹೀಗಾಗಿ ಕೆಲವೊಂದು ಕಡೆ 1 ಲಕ್ಷ 2 ಲಕ್ಷ 3 ಲಕ್ಷ ಡಿಫ್ರೆನ್ಸ್ ಆಗಿದ್ದು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂದ್ರೆ ಇಲೆಕ್ಷನ್ ಕಮಿಷನ್ ಇದ್ದಿದ್ದು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರದ ಕೈಗೊಂಬೆ, ಪಪೆಟ್ ಆಫ್ ದ ಗೌರ್ಮೆಂಟ್ ಅಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜು ಮಾಡಿದ್ದಾರೆ. ಈಗ ಅದಕ್ಕೆ 19 ತಾರೀಕು ಅಂತ ಹಿಡೀರಿ ಅನ್ನೋದ್ರೊಳಗಾಗಿನ ಮೋದಿ ಮತ್ತು ಶಾರ್ ಅವರು ಇಬ್ಬರು ಕುಡ್ಕೊಂಡು ತಮಗೆ ಬೇಕಾದಂಥ ಅಥವಾ ಕಾನೂನು ಏನು 2023 ಮಾಡಿದ್ದಾರೆ ಅದರ ಪ್ರಕಾರ ಈಗಾಗಲೇ ತಮ್ಮ ಎಲೆಕ್ಷನ್ ಕಮಿಷನರ್ನ ಚೀಫ್ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡಿದರು ಅಂಥೇಳಿ ಈಗಾಗಲೇ ಸುದ್ದಿಗಳಿದ್ದಾವೆ ಮಾಡಿದ್ದಾರೆ ಅಂತೇಳಿ. ಜ್ಞಾನೇಶ್ ಕುಮಾರ್ ಅನ್ನುವಂಥವ್ರನ್ನ ಈ ನಮ್ಮ ರಾಜಕುಮಾರ್ ನಂತರ ರಾಜಕುಮಾರ್ ಅವ್ರಿಗೆ ಓಪನ್ ಆಗಿ ಕೆಲವೊಂದಿಷ್ಟು ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಅವರು ಇಂಡೈರೆಕ್ಟ್ ಒಪ್ಕೊಳ್ತಾ ಇದ್ದಾರೆ, ಹೌದಪ್ಪ ನಮ್ಮ ಮೇಲೆ ಪ್ರಭಾವ ಅದ ಇಲ್ಲಂತಲ್ಲ ಅನ್ನುವಂಗೆ. ಇಂಥ ಪ್ರಸಂಗದಲ್ಲೇ ಇವತ್ತು ಸುಪ್ರೀಂ ಕೋರ್ಟ್ ಇದ್ದಿದ್ದು ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತದೆ. ಯಾಕಂದ್ರೆ 19 ಬಂತು, ನಾನು ಏನು ಚರ್ಚೆ ಆಗ್ತದೆ ಅಲ್ಲಿ ತನ್ನ ನಿಲ್ರಿ ಡಿಸಿಷನ್ ಬರ್ತದೆ ನೋಡೋಣ ಅನ್ನೋದ್ರೊಳಗೆ ಈ ಸಲದ ಚೀಫ್ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡಿದರೆ ಇನ್ನು ಕಮಿಷನರು ಸಹಿತ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಮೇನ್ ಪವರ್ ಇರೋದನ್ನು ಈ ಪ್ರಧಾನಿ, ವಿರೋಧ ಪಕ್ಷ ನಾಯಕ ಮತ್ತು ಅದ್ರ ಜೊತೆ ನಮ್ಮ ಇವರು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇವ್ರು ಕೊಡ್ಕೊಂಡು ಮಾಡುವಂಥದ್ದು. ಮತ್ತು ಅವ್ರು ಇಬ್ಬರು ಇದ್ದಾರೆ, 2 ಮನೇಲಿ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ನಿಶ್ಚಿತವಾಗಿ ಈ ದೇಶ